ಇಲ್ಲಿ ನಿಮ್ಮ CET ಎಕ್ಸಾಮ್ದು ಒಂದು ಆನ್ಸರ್ ಶೀಟ್ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಆನ್ಸರ್ನ ಮಾಡಬೇಕು, ಮತ್ತು ಆನ್ಸರ್ ಗೊತ್ತಿಲ್ಲ ಅಂದಾಗ ಯಾವ ರೀತಿ ನೀವು ಗೆಸ್ ಮಾಡಬೇಕು ನಿಮಗೆ ಮಾರ್ಕ್ಸ್ ಬರೋಕ್ಕೆ, ಎಲ್ಲನೂ ಕೂಡ ಟ್ರಿಕ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ CET ಎಕ್ಸಾಮಲ್ಲಿ ಒಂದು ಕ್ವಶನ್ ಪೇಪರ್ ಬುಕ್ಲೆಟ್ನ ಕೊಡ್ತಾರೆ. ಆದರೆ ಆನ್ಸರ್ ಶೀಟ್ ಬಂದ್ಬಿಟ್ಟು ನಿಮಗೆ ಒಂದೇ ಒಂದು ಶೀಟ್ನ ಕೊಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಬರೀಬೇಕು, ನಿಮ್ಮ CET ರೋಲ್ ನಂಬರ್ ಬರೀಬೇಕು, ಮತ್ತು ಆನ್ಸರ್ನೂ ಕೂಡ ಮಾಡಬೇಕು. ಇಲ್ಲಿ ನೋಡಿ ನಿಮಗೆ ಆನ್ಸರ್ ಶೀಟ್ ಬಂದ್ಬಿಟ್ಟು ಸೇಮ್ ಇದೇ ರೀತಿ ಎಕ್ಸಾಕ್ಟಾಗಿರುತ್ತೆ. ಮತ್ತು ಇದರಿಂದ ಒಂದು ಕಾರ್ಬನ್ ಕಾಪಿ ಕೂಡ ಇರುತ್ತೆ. ಇದು ನೀವು ಮೇಯ್ನ್ ಆನ್ಸರ್ ಶೀಟ್ನ ಅಲ್ಲಿ ಇನ್ವಿಜಿಲೇಟರ್ಗೆ ಕೊಟ್ಬಿಟ್ಟು ಬರ್ತೀರಾ. ಕೆಳಗಡೆ ಒಂದು ಕಾರ್ಬನ್ ಕಾಪಿ ಇರುತ್ತಲ್ಲ, ಅದನ್ನ ನೀವು ಮನೆಗೆ ತೊಗೊಬಂದ್ಬಿಟ್ಟು ಕೀ ಆನ್ಸರ್ ಅವ ಸಂಜೆನೇ ಬರುತ್ತೆ, ನಮ್ಮ ಚಾನಲ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅದನ್ನ ವೆರಿಫೈ ಮಾಡ್ಕೋಬೋದು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಬರೆದಿರೋ ಆನ್ಸರ್ಸ್ ಎಲ್ಲ ಕರೆಕ್ಟ್ ಅನ್ನೋದು. ಏನು ತಲೆ ಕೆಡಿಸ್ಕೋಬೇಡಿ. ಇದನ್ನ ಯಾವ ರೀತಿ ಫಿಲಪ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಫಸ್ಟು ಇಲ್ಲಿ ನಿಮ್ಮ ನೇಮ್ ಬರೀಬೇಕಾಗುತ್ತೆ, ಎಲ್ಲ ಕ್ಯಾಪಿಟಲಲ್ಲೇ ಬರೀಬೇಕು. ಆಮೇಲೆ ನಿಮ್ಮ CET ನಂಬರ್ನ ಬರೀಬೇಕಾಗುತ್ತೆ. ಮತ್ತು ನಿಮಗೆ ಯಾವೊಂದು ವರ್ಷನ್ ಕೋಡ್ದು ಬುಕ್ಲೆಟ್ ಸಿಕ್ಕಿದೆ ಅದನ್ನೂ ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಎಲ್ಲನೂ ಕೂಡ ಬರೆದಾದ್ಮೇಲೆ ಇಲ್ಲಿ CET ನಂಬರ್ ಕೆಳಗಡೆ ಶೇಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ದು ಎಕ್ಸಾಂಪಲ್ ನಿಮ್ದು ಏನಾದರೂ CET ಕೋಡ್ ಬಂದ್ಬಿಟ್ಟು TA357 ಇತ್ತು ಅಂದರೆ ಇಲ್ಲಿ T ಎಲ್ಲಿದೆ ಆ ಒಂದು ಆಲ್ಫಾಬೆಟ್ಗೆ ಶೇಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು A ಎಲ್ಲಿದೆ ಅದನ್ನ ಕೆಳಗಡೆ ಶೇಡ್ ಮಾಡಬೇಕಾಗುತ್ತೆ. ಆ ರೀತಿ ಶೇಡ್ ಮಾಡ್ಕೊಬರ್ಬೇಕಾಗುತ್ತೆ. ಅದೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ನು ಅಲ್ಲಿ ಇನ್ವಿಜಿಲೇಟರ್ ಕೊಡ್ತಾರೆ ಫಸ್ಟ್ ಡೇ ಮಾತ್ರ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರೈಟ್ ಸೈಡಲ್ಲಿ 3 ಕಾಲಮ್ ಕೊಟ್ಟಿದ್ದಾರೆ. ಒಂದು ಕಾಲಮಲ್ಲಿ 20 ಆಗಿ ಡಿವೈಡ್ ಮಾಡಿದರೆ 60 ಕ್ವಶನ್ಸ್ಗೂ ಕೂಡ ನೀವು ಇಲ್ಲೇ ಆನ್ಸರ್ಸ್ನ ಶೇಡ್ ಮಾಡಬೇಕು. ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಫಸ್ಟು ಕ್ವಶನ್ಸ್ಗಳನ್ನ ನೋಡ್ಕೋಬೇಕು, ಅಲ್ಲಲ್ಲೇ ಶೇಡ್ ಮಾಡ್ತಾ ಬರಬೇಕಾಗುತ್ತೆ. ಮತ್ತು ಇಲ್ಲಿ ಶೇಡ್ ಮಾಡಬೇಕಾದ್ರೆ ಫುಲ್ಲು ನೀವು ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಿ ಅಥವಾ ಬ್ಲೂ ಪೆನ್ ಯೂಸ್ ಮಾಡಿ, ರೆಡ್ ಪೆನ್ ಯೂಸ್ ಮಾಡೋಂಗಿಲ್ಲ. ಅದನ್ನ ಯೂಸ್ ಮಾಡಿಬಿಟ್ಟು ಫುಲ್ಲು ಸರ್ಕಲ್ ನೀಟಾಗಿ ಶೇಡ್ ಮಾಡಬೇಕು. ಮತ್ತು ಒಂದು ಕ್ವಶನ್ಗೆ ಒಂದೇ ಸಲ ಶೇಡ್ ಮಾಡಬೇಕು, ಒಂದು ಆಪ್ಷನ್ ಮಾತ್ರ. ಎರಡೆರಡು ಸಲ ಮಾಡ್ತೀರಾ ಎರಡೆರಡು ಆಪ್ಷನ್ಗೆ ಅಂದರೆ ನಿಮಗೆ ಅದು ಇನ್ವ್ಯಾಲಿಡ್ ಆಗುತ್ತೆ, ನಿಮಗೆ ಮಾರ್ಕ್ಸ್ ಬರಲ್ಲ, ನೆನಪಿರಲಿ. ಇದು ನಿಮಗೆ ಎಕ್ಸಾಮ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು, ನಿಮಗೆ ಯಾವ ರೀತಿ ಒಂದು ಕ್ವಶನ್ ಪೇಪರ್ಗೆ ಆನ್ಸರ್ ನೀವು ಮಾಡಬೇಕಾಗುತ್ತೆ. ಆನ್ಸರ್ ಬುಕ್ಲೆಟ್ ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸಿದ್ದೀನಿ. ಕಾರ್ಬನ್ ಕಾಪಿ ಬರುತ್ತಲ್ಲ, ಅದನ್ನು ನೀವು ಮನೆಗೆ ತೊಗೊಬಂದು ನೀವು ವೆರಿಫೈ ಮಾಡ್ಕೋಬೋದು, ಏನೂ ಕೂಡ ತೊಂದರೆ ಇಲ್ಲ. ಆದರೆ ಇಲ್ಲಿ CET ಎಕ್ಸಾಮ್ನ ನೀವು ಬರೀಬೇಕಾದ್ರೆ ಎಕ್ಸಾಂಪಲ್ ಆಗಿ ನಿಮಗೊಂದು ಕೆಲವು ಆನ್ಸರ್ಗಳು ಗೊತ್ತಾಗಲ್ಲ, ಯಾಕಂದರೆ ಕ್ವಶನ್ಗಳು ಕಷ್ಟ ಇರುತ್ತೆ, ಕೆಲವುದು ಅಪ್ಲಿಕೇಶನ್ಸ್ ಲೆವೆಲ್ ಇರುತ್ತೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಲ್ಲ ಎಷ್ಟೊಂದು ಜನಕ್ಕೆ. ಅವಾಗ ಏನು ಮಾಡಬೇಕು, ಏನು ಟ್ರಿಕ್ಸ್ ಇದೆ ಅಂತ ಕೆಲವ್ರು ಕೇಳ್ತಾ ಇದ್ದೀರಾ. ಇಲ್ಲಿ ಟ್ರಿಕ್ಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಎಕ್ಸಾಂಪಲಿಗೆ ನಿಮಗೆ ಒಂದು ಕ್ವಶನ್ನ ಕೇಳಿದರೆ ಆ ಒಂದು ಕ್ವಶನ್ಗಳಲ್ಲಿ ಆಪ್ಷನಲ್ಲಿ ಏನಾಗಿರುತ್ತೆ ಅಂದರೆ ಆನ್ಸರ್ ಬಂದ್ಬಿಟ್ಟು 0 ಅಥವಾ 1 ಇರುತ್ತೆ, ಬೇರೆದೆಲ್ಲ ನಂಬರ್ಸ್ ಇರುತ್ತೆ. ಅಂದರೆ ಮೋಸ್ಟ್ ಆಫ್ ದ ಆನ್ಸರ್ಸ್ ಬಂದ್ಬಿಟ್ಟು 0 ಅಥವಾ 1 ಅಂತ ಏನು ಕೊಟ್ಟಿರ್ತಾರಲ್ಲ ಅದು ನಿಮಗೆ ಕರೆಕ್ಟ್ ಆಗೋ ಚಾನ್ಸಸ್ 99% ಇರುತ್ತೆ. ನಿಮಗೆ ಆನ್ಸರ್ ಗೊತ್ತಿಲ್ಲ, ಆ ರೀತಿ ಕೇಳಿದ್ದಾರೆ ಅಂದರೆ ಕ್ವಶನು, ಆ ಒಂದು ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿ, ಅದು ರೈಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಟ್ರಿಕ್ ನಂಬರ್ 1. ಮತ್ತು ಇನ್ನೊಂದೇನಾದರೂ ನಿಮಗೆ ಕ್ವಶನ್ಸೇ ಗೊತ್ತಾಗ್ತಾ ಇಲ್ಲ, ನೀವೇನಂದರೆ ಏನೂ ಕೂಡ ಓದಿಲ್ಲ ಅಂದರೆ ಇಲ್ಲಿ ಕೆಲವ್ರು ಕೇಳ್ತಾ ಇದ್ದೀರಾ ABCD 4 ಆಪ್ಷನ್ ಇದೆ. ಇಲ್ಲಿ ಎಲ್ಲಿ 15 ಆನ್ಸರ್ಸ್ ಕರೆಕ್ಟ್ ಇರ್ಬೋದಾ, ಬಿಯಲ್ಲಿ 15 ಆನ್ಸರ್ ಕರೆಕ್ಟ್ ಇರ್ಬೋದಾ ಅಂತಲೂ ಕೂಡ ಕೆಲವ್ರು ಕೇಳ್ತೀರಾ. ಮೊದಲೆಲ್ಲ ಸೇಮ್ ಇದೇ ರೀತಿ ಮಾಡ್ತಿದ್ರು ಒಂದು 4 ವರ್ಷದಿಂದ. ಆದರೆ ಇವಾಗ ಒಂದು ಆಪ್ಷನ್ ಬಿಟ್ಬಿಟ್ಟಿದ್ದಾರೆ. ನೀವು ಒಂದೊಂದು ಆಪ್ಷನ್ ಟಿಕ್ ಮಾಡ್ಕೊಬಂದರೂ ಕೂಡ ನಿಮ್ಮ ಲಕ್ಕಲ್ಲಿ ಬೇಕಾದರೆ ಒಂದೇ ಒಂದು ಆಪ್ಷನ್ ಟಿಕ್ ಮಾಡಿರೋದು ಬೇಕಂದರೆ 23 ಮಾರ್ಕ್ಸು ಕೂಡ ಬರ್ಬೋದು, ಅಥವಾ ನಿಮ್ಮ ಬ್ಯಾಡ್ ಲಕ್ಕಲ್ಲಿ 5 to 10 ಮಾರ್ಕ್ಸ್ ಕೂಡ ಬರ್ಬೋದು. ಈ ಒಂದು ಟ್ರಿಕ್ ನಿಮ್ಮ ಲಕ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನೂ ಕೂಡ ಆನ್ಸರ್ ಗೊತ್ತಿಲ್ಲ, ನಾನು CETಗೆ ಓದ್ತಾನೆ ಇಲ್ಲ ಮತ್ತು ಪ್ರಿಪ್ರೇಷನ್ ಕೂಡ ಮಾಡ್ತಾ ಇಲ್ಲ ಅಂದರೆ ಒಂದು ಆಪ್ಷನ್ನೇ ನೀವು ಫುಲ್ಲು A to Z ಹಾಕೊಂಬಂದರೂ ಕೂಡ ನಿಮ್ಮ ಲಕ್ಕಲ್ಲಿ ಜಾಸ್ತಿ ಮಾರ್ಕ್ಸ್ ಕೂಡ ಬಂದರೂ ಬರ್ಬೋದು. ಇದು ನಿಮ್ಮ ಓನ್ ರಿಸ್ಕಲ್ಲಿ ನೀವು ಟ್ರೈ ಮಾಡ್ಬೋದಾಗಿರುತ್ತೆ. ಮತ್ತು ನೀವು CET ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೋಬೇಕಂದ್ರೆ ಮನೇಲಿ ನೀವು 60 ಕ್ವಶನ್ಸ್ನ 60 ಮಿನಿಟ್ಸಲ್ಲಿ ಅಟೆಂಡ್ ಮಾಡೋಕ್ಕಾಗುತ್ತಾ ಅದನ್ನ ಸೆಲ್ಫ್ ಟೆಸ್ಟ್ ಮಾಡ್ಕೋಬೇಕು. ಆಗ್ತಾಯಿಲ್ಲ ಅಂದರೆ ಲಾಸ್ಟ್ 20 ಕ್ವಶನ್ಸ್ಗೆ ಏನು ಮಾಡ್ತೀರಾ ಬ್ಯಾಕಪ್ ಪ್ಲ್ಯಾನ್ ಅದನ್ನೂ ಕೂಡ ರೆಡಿ ಮಾಡಿಟ್ಕೊಂಡ್ರೆ ನೀವು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನಿಮಗೆ CET ಎಕ್ಸಾಮ್ ಬರ್ದಾದ್ಮೇಲೆ ಏನೇನು ಪ್ರೋಸೆಸ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅದ್ರ ಬಗ್ಗೆ ವೀಡಿಯೋಸ್ ಬರುತ್ತೆ. CET